ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಬಜ್ಜಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಉಳಿದಿರ್ತಲ್ಲ ಇಡ್ಲಿ ಹಿಟ್ಟು, ಅದನ್ನು ಸಂಜೆ ನಾವು ಉಪಯೋಗಿಸ್ಕೊಂಡು ನಾವು ಒಂದು ಬಜ್ಜಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ನಾನು ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಪೇಸ್ಟ್ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ನಾನು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅಡುಗೆ ಸೋಡಾ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಈಗ ಇಲ್ಲಿ ನಾನು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ನಾವು ಇಡ್ಲಿ ಹಿಟ್ಟು ನಾವು ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ನಾವು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 2 ಮೈದಾ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ನಾವು ಬಜ್ಜಿ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ನಾನು ಇಲ್ಲಿ ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ನಾವು ಬಜ್ಜಿ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಕಲಸಿ ಒಂದು 10 ನಿಮಿಷ ಅಷ್ಟೇ ಮುಚ್ಚಿಟ್ರೆ ಆಯಿತು. ನಾವು ಇದಕ್ಕೇನು 5-6 ಗಂಟೆ ನೆನೆಸ್ಬೇಕಾಗದ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಮಾತ್ರ. ನೋಡಿ, ಈ ಥರ ಬಜ್ಜಿ ಕನ್ಸಿಸ್ಟೆನ್ಸಿಗೆ ಗಟ್ಟಿ ಅನ್ಸಿರ್ಬೇಕಾದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಕೋಬೋದು. ನನಗೆ ಇಲ್ಲಿ ಕರೆಕ್ಟಾಗಿದೆ. ಈ ಥರ ಬಿಡಂಗೆ ಇರಬೇಕು, ಬಜ್ಜಿ ಬಿಡಂಗೆ ಇರಬೇಕು. ಆ ಥರ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕಲಸಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಒಂದು ಸೈಡು ಬಾಣಲಿಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈಗ ನಾವು ಇದನ್ನು ಬಜ್ಜಿ ಕನ್ಸಿಸ್ಟೆನ್ಸಿಗೆ ಒಂದು ಹಿಂಗೆ ಒಂಚೂರು ಚೌಟಿ ಬಿಡಬೇಕಾಗತ್ತೆ. ಉಂಡೆ ಥರ ಬರುತ್ತೆ. ಒಂದು 15 ನಿಮಿಷ ರೆಸ್ಟಲ್ಲಿಟ್ಟರೆ ಸಾಕು. ಇದು ಒಳ್ಳೆ ದಪ್ಪ ಬರುತ್ತೆ, ಗೋಲಿ ಬಜ್ಜಿ ಥರನೇ ಬರುತ್ತೆ ಮಾತ್ರ. ನೋಡಿ, ಈ ಥರ ಎಲ್ಲ ಬಿಡ್ತಾಯಿದ್ದೀನಿ. ಇದು ಸಣ್ಣ ಉರಿನಲ್ಲಿ ನಾವು ಮಧ್ಯಮ ಉರಿನಲ್ಲಿ ಇಟ್ಕೊಂಡು ನಾವು ಕರಿಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕಾಗತ್ತೆ. ನೋಡಿ, ಈ ಥರ 2 ಬದಿಲು ನಾವು ಕರೆಕ್ಟಾಗಿ ಫ್ರೈ ಆಗೋಂಗೆ ನಾವು ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕರ್ಕೋಬೇಕಾಗತ್ತೆ ನಾವು. ಇದು ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇಡ್ಲಿ ಹಿಟ್ಟಿತ್ತು ಅಂದರೆ ಬೆಳಗ್ಗೆ ಅದನ್ನು ನಾವು ಉಪಯೋಗಿಸ್ಕೊಂಡು ಈ ಥರ ಒಂದು ಬಜ್ಜಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಕಾಫಿ ಟೀಗೆ. ನೋಡಿ, ಎಲ್ಲ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಕರ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಮೆತ್ತಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಈ ಬಜ್ಜಿ. ಸಂಜೆ ಸ್ನ್ಯಾಕ್ಸಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇದೇ ಥರ ನಾನು ಇನ್ನೊಂದು ಬ್ಯಾಚು ಕರ್ಕೊತಾ ಇದ್ದೀನಿ. ನೋಡಿ, ಇದು ಸಹ ಹಾಗೆ ಎಷ್ಟು ದಪ್ಪಾಗಿ ಉಬ್ಬಿ ಬಂದಿದೆ. ಗೋಲ್ಡನ್ ಬ್ರೌನು ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗಿರುತ್ತಿದ್ದು. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಖಂಡಿತ ಸಿಗೋಣ. ಓಕೆ.